ಫುಲ್ ಡೌನ್ ಇದೆ ಈ ತರ. ಅಲ್ಲಿ ಹೋಗ್ಬೇಕಂತಂದ್ರೆ ಒಂದ್ ಸ್ವಲ್ಪ ಧೈರ್ಯ ಬೇಕು ಜಾಸ್ತಿ. ಕಾಲ್ ಜಾರಿದ್ರೆ ನೀರೊಳಗಡೆ. ಓ ತಿಂಗಳಾಯ್ತದ? 15 ದಿವಸ 20 ದಿವಸ ಒಳಗಡೆ. ಈ ರೋಡು ಇಲ್ಲ ರೀತಾರ ನೀರು ಅಲ್ವೈತದ? ಇಲ್ಲ, ಇದು ತೋಟಕ್ಕೋಸ್ಕರ ಅವ್ರು ಬಿಟ್ಕೊಂಡಿರ್ತಾರೆ ಮೇಲ್ಗಡೆ ಅಂತ. ಇಲ್ಲಿ ಮನೆಗಳಿದಾವಲ್ಲ, ತೋಟಕ್ಕೋಸ್ಕರ ಇವರು ನೀರು ಬಿಟ್ಕೊಂಡಿರ್ತಾರೆ. ಹಾ, 3 ಅವರ್ ಬೇಕೇ ಬೇಕ್ರಿ. ಈಗ ಎಷ್ಟಾಗಿದೆ ಟೈಮ್ ರೀ? 10:30 ಆಗಿತ್ತಲ್ರಿ. ನಾವು ಬರ್ಬೇಕಂದ್ರೆ 12:30 ಆಗಿತ್ತು. 3 ಗಂಟೆ ಆಗತ್ತೆ ನೋಡ್ರಿ ಎಲ್ಲ ನೋಡ್ಕೊಂಡು ಬರೋದು. ರೋಡಲ್ಲಿ ಹೋಗಕ್ಕೆ ಭಯ ಆಯ್ತದೆ. ಗಾಡಿ ಗೊತ್ತಿರೋರು ಮಾತ್ರ ಓಡಿಸ್ಬೋದು. ಇಲ್ಲ ಆರಾಮಾಗಿ ಕೂತಿದ್ದೀನಿ ನಾನು. ಇಲ್ರಿ ಅಂದ್ರ ಏರಲ್ಲಿ ಮುಂದ್ಗಡೆ ಗಾಲಿ ಹೇಳತ್ತಾರೆ. ಈಗ ಯಾವ್ದ್ರಲ್ಲಿ ಏರ್ ಬಂದಲ್ರಿ, ಎತ್ತರ ಬಂದಲ್ರಿ, ಮುಂದ್ಗಡೆ ಗಾಳಿ ಹೇಳತ್ತಾರೆ, ಹಿಂದ್ಗಡೆ ವೇಟ್ ಆದ್ರೆ. ಓಹೋ, ಓಕೆ. ಜಿಬ್ಬ ಬಂದಾಗ ಈ ಜಲ್ಲಿ ರೋಡಲ್ಲೇ ನಿಧಾನಕ್ಕೆ ಹೋಗಿ ಸ್ವಲ್ಪ. ಅವು ಕಲ್ಲು ವೀಲಿಗೆ ಸಿಗ್ತಾವಲ್ಲ, ಕಂಟ್ರೋಲ್ ಆಗಲ್ಲ ಅದು. ನೀವು ಇವಾಗ ಬೆಳಗಾವಿನಲ್ಲಿದ್ದು ಬೆಳಗ್ಗೆ ಇದಕ್ಕೆ ಹೋಗ್ತೀರಾ? ಅಲ್ಲ, ಮನೆಯಿಂದ 20 ಕಿಲೋಮೀಟರ್ ಅಂತಲ್ಲ? ಹಾಂ ರೀ. ಎಲ್ಲಿಂದ್ರ? ನಿಮ್ಮ ಮನೆಯಿಂದ? ಹೌದ್ರಿ. ನೈಟು ಬೆಳಗಾವಿ ಆಳ್ತೀವಿ. ಮಳೆಗಾಲಕ್ಕೆ ಈ ರೋಡು ಅಲ್ಲ, ಯಾವ ರೋಡು ಅಲ್ಲ ಇದು. ಆಗಲ್ಲ. ಜಿಗಣೆ ಬೇರೆ ಜಾಸ್ತಿ ಇರೋದು ಅನ್ಸುತ್ತೆ. ಈಗಲೇ ಇಷ್ಟೊಂದು ಮರ ಉದ್ರವೆ ಅಂದರೆ ವಾಟರ್ ಬಾಟ್ಲ್ ಸಿಗಾಕೊಂಡಾಗ ನಂಗೆ ಓಡಿಸು ಅಂತ ಕೊಟ್ಟರೆ ದಬಾಕತ್ತೀನಿ ನಾನು. ಒಂದೆರಡು ಸಲ ನಾದ್ರೂ ಬಿದ್ದಿದ್ದೀನಿ ನೋಡಲ್ವ. ಇಲ್ಲೇ ಬೈಕ್ ಸ್ಟಾಪ್ ರೀ. ಇಲ್ಲಿ ಬೈಕ್ ಸ್ಟಾಪ್. ಇಲ್ಲಿಂದ ಮುಂದ್ಗಡೆ ಹೋಗಲ್ಲ. ಗವಿ ಇರೋದು ಯಾವ ಕಡೆ? ಈ ಕಡೆ ಕೆಳಗಿಳಿದ ಆ ಕಡೆ. ಮೇಲಕ್ಕೆ ಏನು ಹತ್ತಂಗಿಲ್ವಾ? ಅಡಿಕೆ ಮನೆ ಮೇಲೆ ಒಣಗಕ್ಕೆ ಬಟ್ ಟ್ರ್ಯಾಕ್ಟರ್ ಈ ಕಡೆಯಿಂದ ಹೋಯ್ತೈತೆ ಅಂದ್ರೆ ಗಾಡಿಗಳ ಸೈಡ್ಗೆ ಹಾಕೋಬೇಕು. ಎದುರುಗಡೆ ಒಂದು ಗಾಡಿ ಬಂದ್ರೆ ಹೆಂಗ್ ಹೋಯ್ತಾರೆ? 2 ಗಾಡಿ ಹೋಯ್ತದ? ಇಲ್ಲ. ಈಗ
ವೀಕ್ಷಕರೇ, ಮಹಾಮನಿ ಗವಿ ಶರಣರು ಸುಮಾರು 12,000 ಜನ ಶರಣರು ಹೋಗಿ ಐಕ್ಯ ಆದಂಥ ಸ್ಥಳ. ಆ ಜಾಗನ ಈಗ ನೋಡಕ್ ಹೋಗ್ತಾ ಇದ್ದೀವಿ. ಮಹಾಮನಿ ಗವಿ. ಆ ಜಾಗನ ನಮಗೆ ತೋರಿಸ್ತಾರೆ ಅವರು ರಾಜು ಅವರು ಬೆಳಗಾವಿಯಿಂದ. ಸದ್ಯಕ್ಕೆ ಶಿವಪುರ ಮಠದಿಂದ ಬೈಕಲ್ಲಿ ಬಂದ್ವಿ. ಸುಮಾರು ಒಂದು 8 ಕಿಲೋಮೀಟರ್ ಇದೆಯಾ ಶಿವಪುರದಿಂದ? ಎಷ್ಟು ಕಿಲೋಮೀಟರ್ ಇದೆ? 2-3 ಕಿಲೋಮೀಟರ್. ಆ ಬೈಕಲ್ಲಿ ಬರೋ ಅಷ್ಟೊತ್ತಿಗೆ 8 ಕಿಲೋಮೀಟರ್ ಬಂದ್ವಿ ಅನ್ನಿಸ್ತದೆ. 3 ಕಿಲೋಮೀಟರ್ ಈ ಕಡೆಗೆ ನಡ್ಕೊಂಡು ಹೋಗ್ಬೇಕು. ಈ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕು. ಲೇಡೀಸ್ ಎಲ್ಲ ಹೋಗ್ಬೋದಲ್ಲ? ಹೋಗ್ತಾರ ಅಲ್ಲಿ ಒಳಗಡೆ ಅಂದ್ರೆ ಹೆಂಗಿದೆ ಫುಲ್ ಡೌನ್ ಇದೆ ಈ ತರ. ಅಲ್ಲಿ ಹೋಗ್ಬೇಕಂತಂದ್ರೆ ಒಂದ್ ಸ್ವಲ್ಪ ಧೈರ್ಯ ಬೇಕು ಜಾಸ್ತಿ. ಕಾಲ್ ಜಾರಿದ್ರೆ ನೀರೊಳಗಡೆ. ಓ, ನೀರ್ ಎಷ್ಟಿರುತ್ತೆ? ನೀರ ಇದೆ ಅಂದ್ರೆ ನೀರ್ ಹರ್ಕೊಂಡು ತಳಗಡೆ ಹೋಗುತ್ತೆ ಮಹಾಮನೆ ಒಳಗಡೆ. ಕಾಲ್ ಜಾರಿ ಬಿಟ್ಬಿಟ್ರೆ ಮೇಲೆ ಜಲಪಾತದಿಂದ ಹೆಂಗ್ ಬೀಳ್ತಾರಲ್ಲ ಹಂಗ್ ಬಿಟ್ಟಂಗೆ. ರಾಜು ಅವ್ರ ಫ್ರೆಂಡ್ಸ್ ಬೇರೆ ಒಂದು ಟೀಮ್ ಇದೆ. ಎಷ್ಟೊಂದು 15 ಜನ 8 ಜನ ಇದಾರ. 8 ಜನ ಒಂದು ಟೀಮ್ ರೆಡಿ ಆಗೈತೆ ಮಹಾಮನಿ ಗವಿ ನಡ್ಕೊಂಡು ಹೋಗಕ್ಕೆ. ಆದ್ರೂ ಈ ಊರುಗಳಲ್ಲಿ ವಾಸ ಮಾಡ್ತಾರೆ ಜನ. ಇಲ್ಲಿ ಅಡಿಕೆ ಬೇರೆ ಹಾಕ್ತಾವ್ರೆ ಶೀಟ್ ಮೇಲೆ ಅಂತ ನೋಡಿ. ನಾವಿಲ್ಲಿ ಬರೋದೇ ಕಷ್ಟ ಅನ್ಕೋತೀವಿ, ಇನ್ನು ಬದುಕನ್ನು ಬೇರೆ ಸಾಕ್ಸೋದು ಎಷ್ಟು. ಬಟ್ ಏನಾದ್ರು ಅರ್ಜೆಂಟಾಗಿ ಏನಾದ್ರು ಬೇಕು ಅಂದ್ರೆ ಉಳಿವಿಗೆ ಹೋಗ್ಬೇಕು, ಏನು ಸಿಗಲ್ಲ. ಅರ್ಜೆಂಟ್ ಏನಾದ್ರು ಬೇಕಂದ್ರೆ ಉಳಿವಿಗೆ ಹೋಗ್ಬೇಕು. ಯಲ್ಲಾಪುರಕ್ಕೆ ಹೋಗ್ಬೇಕು. ಯಲ್ಲಾಪುರಕ್ಕೆ ಹೋಯ್ತೀವಿ ಅಂದ್ರೆ ಅದು ದೂರ ಅಲ್ವಾ? ಅದು 30 ಕಿಲೋಮೀಟರ್ ಯಲ್ಲಾಪುರ. ಉಳ್ವಿ ಇಲ್ಲಿಂದ ಒಂದು 7 ಕಿಲೋಮೀಟರ್. ನಮ್ದಕ್ಕೆ ಒಳ್ಳೇದ್ ಮಾಡಿದ್ರೆ ದೇವರು. ಗಿಡ ಮರ ಮಹಾಮನೆ ಯಾಕೆ ಏನಂತೀರಾ? ಅಷ್ಟೇ ಏನಾಗಿಲ್ರಿ, ಇದು ರಿಹರ್ಸಲ್ ಇದು. ಸುಮ್ಮನೆ ಡೆಮೋ ಕೊಡ್ತಾ ಇದ್ದೀರಾ? ಬರ್ರಿ ಇಲ್ಲೇ ಮಾಡೋಣ. ಇಲ್ಲಿ ಕೈಲಾಸವಾಯಿತು ಗಿನ್ನರಿ ಬ್ರಹ್ಮಯ್ಯನ ಹಳ್ಳದಿಂದ ಕಾಳಿ ನದಿಗೂ ಸೇರ್ಕೊಳ್ಳುತ್ತೆ. ಇಲ್ಲಿಂದ ನಾವು ಹೋಗ್ತಾ ಇರೋ ದಾರಿ ಬಂದು ಮಹಾಮನಿ ಗವಿ. ಇಲ್ಲಿ ಕಾಡಲ್ಲಿ ಪ್ರಾಣಿಗಳಿಲ್ವಾ? ಇಲ್ಲಿ ಕಾಡಲ್ಲಿ ಫುಲ್ ಗುಂದ ಫಾರೆಸ್ಟ್ ಇದ್ರಲ್ಲಿ ಬರುತ್ತೆ ಇದು. ಇಲ್ಲಿ ಫುಲ್ ಕಾಡು ಪ್ರಾಣಿ. ಇನ್ನೂವರೆಗೂ ಯಾರು ಪ್ರಾಬ್ಲಮ್ ಕೊಟ್ಟಿಲ್ಲ. ಬಟ್ ರಾತ್ರಿ ಅವ್ರು ಹೆಂಗ್ ಹೋದ್ರು? ಅದೇ ಟಾರ್ಚ್ ಇಟ್ಕೊಂಡು ಹೋದ್ರು ಅಂದ್ರಲ್ಲ. ಸಿಕ್ಕಿದ್ದಾರೆ ಅವ್ರಿಗೂ ಹಾವು. ಏನ ಇಲ್ಲ ಯಾವ್ದನ್ನ? ಈಗ ಹೋಗ್ತಾ ಇರೋದು ಅಷ್ಟಿನಲ್ಲ. ಆ ಕಡೆ ಮಾಡ್ತೀವಿ. ಇಲ್ಲ, ಆ ಕಡೆ ಅವ್ರು ಬರ್ತಾ ಇರೋದು ಅಷ್ಟೇ. ಹೆಂಗ್ ಹೊಂಟ ನೋಡ್ಕೊಂಡಿರ್ತಾರಲ್ಲ ಭಜನಾ. ಅದು ಪ್ರಾಣಿಗಳಿದ್ರೆ ಸೌಂಡ್ ಆಗಿ ಹೊರಟೋಗ್ಲಿ ಅಂತ ಹೋಯ್ತವ್ರ ಹಾಕೊಂಡು ಬರ್ತಾರಿ. ಬಟ್ ಒಬ್ಬೊಬ್ರೆ ಹೋಗಕ್ಕಾಗಲ್ಲ. ಒಬ್ಬೊಬ್ರೇನ ಸ್ವಾಮೀಜಿ ಅವ್ರು ಇಲ್ಲೇ ಅನುಷ್ಠಾನ ಮಾಡ್ಕೊಂಡಿದ್ರು ಮೊದ್ಲು. ಸ್ವಾಮೀಜಿ ಅವ್ರು ಇಲ್ಲೇ ಇದ್ದ. ಸ್ವಾಮೀಜಿ ಅವ್ರ ಮೊದ್ಲು ಇಲ್ಲೇ ಇದ್ದ. ಹೀಗೆ ಓಡಾಡಿ ಓಡಾಡಿ ಈಗ ದಾರಿ ಆಗಿದೆ.
ಈಗೆಲ್ಲ ಬಿಜಾಪುರದವ್ರೇನ ನೀವೆಲ್ಲ ಎಲ್ಲ ಒನ್ಮೂರ್ ಅಂತ ಇರ್ಬೇಕು ಹಂಗೆ ಏನಂತೀರಾ? ಚಟಾಪಟ ನಮ್ದಕ್ಕೆ ಒಳ್ಳೇದ್ ಮಾಡಿದ್ರೆ ದೇವ್ರು. ನಾವು ಹೋಗ್ತಾ ಇರೋದು ಮಾಮನೆ, ನಮ್ಗೆ ಯಾಕೆ ಕಾಲ್ದಾರಿ ಕಾಡು ಮೇಡು ಗಿಡ ಗಂಟೆ ಏನಂತೀರಾ? ಅಷ್ಟೇ ಅಷ್ಟೇ. ರಾಜು ಲೆಫ್ಟ್ ಅಲ್ಲಿ ಮನೆಗಳಿದಾವಲ್ಲ ಅಲ್ಲಿಗೆಲ್ಲ ಎಲ್ಲಿಂದ ಬರೋದು? ಓ ಅಡ್ ಬಿದ್ದು ಗಾಡಿಲಿ ಹೆಂಗ್ ಹೋಯ್ತಾರ ಅವರು? ಕೆರೆ ನೀರ್ ಹರಿತೈತಲ್ಲ. ಹ ಆ ಮನೆ ಬರ್ಬೇಕು ಅಂದ್ರೆ ಬೇರೆ ರೂಟ್ ಇದೆಯಾ? ಇದೆ. ವಂಡರ್ಫುಲ್ ಎನಿಮಲ್. ಆಕಳು ಅನ್ಕೋತೀರಾ? ನಾಟಿ ಹಸು ಅಂತಾರ, ಗಿಡ್ಡ ಹಸು, ಉತ್ತರ ಕರ್ನಾಟಕದ್ದು ಜವಾರಿ. ಈ ನಾಟಿ ಅಂತೀರಾ, ನಾವು ಜವಾರಿ ಅಂತೀವಿ. ಕೋಲ್ಡ್ ವಾಟ್ರು. ಎಲ್ಲೆಲ್ಲಿ ಕಾಲಿಟ್ಕೊಂಡು ಹೋಗ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಎಲ್ಲಿದೆ ನೆಲ ಏನು ಕಾಣಿಸಲ್ಲ, ಜಾರ್ತದೆ. ಇಲ್ಲಿಂದ ಇಲ್ಲಿ ಕ್ರಾಸ್ ಮಾಡೋದಕ್ಕೆ ಆಯ್ತಿಲ್ಲ ನಮಗೆ. ಇದು ಗೌರ್ಮೆಂಟ್ ಇಂದ ತಗೊಂಡಿರೋದ ಒತ್ತುವರಿ? ಎಲ್ಲಿ ಮತ್ತೆ ಇಲ್ಲಿ ದಾಟ್ಬೇಕಾ? ನೀರು ಐಸ್ ವಾಟರ್ ಇದ್ದಂಗೆ ಐತೆ. ಯಾರ್ದು ಅಂದ್ರೆ? ಹಾ ಹಾಕಿದ್ದೀನಿ. ಇಲ್ಲ ಪ್ಲಾಸ್ಟಿಕ್ ಅದು, ಅದಕ್ಕೆ ಪ್ಲಾಸ್ಟಿಕ್ ನೋಡಾಕ ಬಂದೆ. ಅದೇನಾಗಲ್ಲ. ದಾರಿ ಗೊತ್ತಿದ್ರೆ ಮಾತ್ರ ಬರ್ಬೋದು, ಇಲ್ಲಾಂದ್ರೆ ಬರಕ್ಕಾಗಲ್ಲ. ಮಹಾಮನಿ ಗುಹೆಯಿಂದ ಹರ್ಕೊಂಡ್ಬರುವಂತ ನೀರು ಕಿನ್ನರಿ ಬ್ರಹ್ಮೈನೂರ ಹಳ್ಳ ಅಂತಾನು ಕರೀತಾರಂತೆ. ಒಟ್ನಲ್ಲಿ ಹರ್ಕೊಂಡೋಗಿ ಕಾಳಿ ನದಿಗೆ ಸೇರ್ಕೊಳ್ಳುತ್ತೆ. ಎಂಟು ಜನ. ದಾರಿ ಗೊತ್ತಿಲ್ಲ ನಂಗೆ, ಆದ್ರೂ ಸುಮ್ಮನೆ ಹೋಯ್ತಾ ಇರೋದು ಮುಂದೆ. ಈಗ ಹೋಗ್ಬೇಕಾ? ಕೆಳಗಡೆ ಎಳಿಬೇಕು, ಮಾಮನೆ ಕೆಳಗಡೆ. ಇದು ಅಪ್ಪಿಲ್ಲ, ಇದು ಮಾಡಿದ್ಯಾ?
ಇಲ್ಲಿ ಆಗಲ್ಲ ರೀ, ಅಂದ್ರೆ ಇಲ್ಲಿ ಏನು ತಪ್ಪು ಮಾಡಬಾರ್ದು ಅಷ್ಟೇ ನೀವು. ಈ ಪತ್ರಗಳೆಲ್ಲ ಅಲ್ಲಿಂದ ತೊಗೊಂಬರ್ಬೇಕಂತ ಎಷ್ಟು ಇವು ಕಬ್ಬಿಣ ಶೀಟ್ಗಳು ಮರ ಅಷ್ಟೇ. ಒಂದು ಹೊಂಡ ಮಾಡೇವಿ, ಇಲ್ಲಿ ಇಲ್ಲೇ ಮ್ಯಾಗ ಐತಿ ಹೊಂಡ ಐತಿ. ಅವಾಗ ಹೊರ ಮುಂದೆ ಏನೋ ಕುಡಿಯೋ ನೀರು ಒಂದೇ, ಕುಡಿಯೋ ನೀರು ಅಷ್ಟೇ ಅಲ್ರಿ, ಅದೊಂದೇ ಇದೇನದ ಕಲ್ಲಾಗಿಲ್ಲ ಎಲ್ಲ ಇಲ್ಲಿದೆ. ಇಲ್ಲಿ ತಗೊಂಡು ಇಲ್ಲೇ ಮಾಡ್ಯಾರ ಎಲ್ಲ. ಇಲ್ಲಿ ಅವ್ರು ಸ್ವಾಮೀಜಿ ಒಬ್ರೇ ಬಂದ್ರಲ್ಲ ರಾತ್ರಿ ಒಬ್ರೇ? ಅಯ್ಯಪ್ಪ, ಅದು ಹೆಂಗಿರ್ತಾರ ಪ್ರಾಣಿಗಳು ಬರುತ್ತೇನೋ ಒಂದು ಭಯ ಇಲ್ಲದೆ ಅದು ಹೆಂಗಿದ್ದು ಹೋದ್ರು ರಾತ್ರಿ. ಬರ್ತಾರೆ, ಏನ್ ಮಾಡಂಗಿಲ್ಲ. ನೀವು ಆಧ್ಯಾತ್ಮಿಕ ವ್ಯಕ್ತಿ ಇದ್ರೆ ನಿಮ್ಗೆ ಇದನ್ ಮಾಡ್ತವೆ, ಸಪೋರ್ಟ್ ಮಾಡ್ತವೆ. ನೀವು ದುರಾದೃಷ್ಟಿಯಿಂದ ಬಂದಿದ್ರೆ ಏನಾದ್ರೂ ಇದನ್ ಮಾಡ್ತವೆ. ಈಗ ಮೊದಲ ನಾವು ಇದು ಸರ್ಗ ಮಾಡೋದೇನಿದ್ರು ಇಲ್ಲೇ ಇರ್ತಿದ್ದೆ ನಾವು. ಇಲ್ಲೇ ಮಲಗೋದು, ಇಲ್ಲೇ 10 ದಿನ ಇರ್ತಿದ್ದೆ. ಮತ್ತೆ 11 ದಿನ ಡೈಲಿ ಅಲ್ಲೇ ಅಲ್ಲ ಅಲ್ಲೇ ಇಲ್ಲಿ ಮಾಮೂಲಿ ಪ್ರಸಾದ ಮಾಡ್ತಾರೆ ಜಾತ್ರೆಯಲ್ಲಿ. ಇಲ್ಲಿ ಮೊನ್ನೆ ಮಾಡಿದ್ರು ಅದು ಮಹಾಮನೆ. ನೀರ್ ಹಾಕೊಂಡು ಹೋಗ್ತಾನೆ ಅಲ್ಲೇ ಮಾಡೋಣ. ಎಲ್ಲ ನೀರೆಲ್ಲ ಕಮ್ಮಿ ಇರುತ್ತೆ, ನೀರೆಲ್ಲ ಭಾಳ ಇರ್ತದೆ. ಯಾಕಂದ್ರೆ ಈಗ ಮಳೆ ಇಲ್ಲ. ಹನ್ನೆರಡು ಸಾವಿರ ಜನ ಅಂದ್ರೆ ಮಿನಿಮಮ್ 1.5 ಎಕರೆ 2 ಎಕರೆ ಜಾಗ ಬೇಕು. ಇಲ್ಲಿ ಕಾಣಿಸುತ್ತಾ ನಿಮ್ಗೆಲ್ಲದು? 12,000 ಜನ ಕುತ್ಕೊಳ್ಳೋಷ್ಟು ಜಾಗ. ಬಟ್ ಬರೀ ಕಾಲಲ್ಲಿ ಹೋಗೋದು ಕಷ್ಟ ಐತೆ, ಕಲ್ಲುಗಳು ಚುಚ್ತವೆ. ಇಲ್ಲಿಂದ ಎಷ್ಟು ದೂರ?
ನೋಡಿ ಮಿಷ್ಟಿತ ನೀರು. ಇಲ್ಲಿ ಬೇರೆ ಒಂದು ಟೀಮ್ ಐತೆ, ಗೈಡ್ ಜೊತೆ ಬಂದವ್ರ ಅವರು. ಈ ಸುಂದಿ ಗೊಂದಿನಲ್ಲಿ ಗುಹೆ ಮಾಡಿಕೊಂಡು ಬಾಬಾ ಎಷ್ಟು ಕಷ್ಟಪಟ್ಟವ್ರ ನೋಡ್ರಿ. 100 kg ವಜನ ಸಾಹಿತ್ಯವನ್ನ ಅವ್ರಿಗೆ ಹೆಂಗ್ ತಗೊಂಡ್ಬಂದಿರ್ಬೇಕ್ರಿ ಅವಾಗ. ಪ್ಲಸ್ ಊಟ ತಿಂಡಿ ತರಬೇಕು ಅಂದ್ರೆ ನಾವ್ ನಡ್ಕೊಂಬರಕ್ಕೆ ಓದಾಡ್ತಾ ಇದ್ದೀವಿ. ಈಗ ವಚನ ಸಾಹಿತ್ಯಗಳೆಲ್ಲ ಎಲ್ಲಿದೆ ಅಂತ ಹೇಳ್ತಾರೆ? ಮಹಾಮನೆ ಒಳಗಡೆ ರಕ್ಷಣೆ ಮಾಡಿ ಹೇಳ್ತಾರೆ. ಓಕೆ. ವಚನ ಸಾಹಿತ್ಯ ಎಲ್ಲ ಮಹಾಮನೆ ಒಳಗಡೆ ರಕ್ಷಣೆ ಮಾಡಿ ಇಟ್ಟಿದ್ದಾರೆ. ಈಗ ಯಾವ ಕಡೆ ಹೋಗ್ಬೇಕು? ವೈರ್ ಹಿಡ್ಕೊಂಡು ಯಾವ ಕಡೆ ಹೋಗ್ಬೇಕು? ಮತ್ತೆ ಇಳಿದು ಆ ಕಡೆ ಅವ್ರು ಹೋಗ್ತಾ ಇದಾರಲ್ಲ ಅಲ್ಲಿ. ಹಾ ಬರ್ತೀನಿ ನಡಿ. ಹಿಂಗೆ ವೈರ್ ಹಿಡ್ಕೊಂಡು ಹಂಗೆ ಹೋಗ್ಬಿಟ್ರೆ ಜಾರ್ತವೆ. ಮೇನ್ ವೈರೇ ಸಪೋರ್ಟು. ವೈರ್ ಬೇರೆ ಬಿಸಿ ಆಗ್ಬಿಟ್ಟೈತೆ ಬಿಸಿಗೆ. ಈ ಮೊಬೈಲ್ ಸ್ಟ್ಯಾಂಡ್ ಹಿಡ್ಕೊಂಡು ಈ ಬಾಡಿ ಫಿಟ್ ಮಾಡ್ಕೊಂಡು ಹೋಗೋದು ಸರಿ. ಬಟ್ ಇವಾಗ ನಮ್ಗೆ ಅಟ್ಲೀಸ್ಟ್ ದಾರ ಏನಾದ್ರು ಐತೆ, ಅದ್ಯಾವ ತಂತಿನಾದ್ರು ಹಾಕೋರು ಹಿಡ್ಕೊಂಡು ಹೋಗೋಕ್ಕೆ. ಇಲ್ಲಿ ನೀರ್ ಫೋರ್ಸ್ ಆಗಿ ಐತೆ. ಏನೋ ನಮ್ಮ ಚಂದ್ರ ಒಂದ್ ಏನೋ ಗೊತ್ತಿರ್ತೈತೆ, ಅದು ನಮ್ಗೆ ಗೊತ್ತಾಗಲ್ಲ. ಏನೋ ಒಂದು ಸಿಂಬಲ್ ಹೇಳಿದಾರೆ ಅವ್ರು ನಮ್ಗೆ. ನೀರು ನೋಡಕ್ಕೂ ಆಗಲ್ಲ ಇಲ್ಲಿ ಹೋಗಿ. ಮಹಾಮನಿ ಗವಿ ಇದು ಹಿಡ್ಕೊಳ್ರಿ. ನಾನು ಹತ್ತದು ಹೆಂಗ್ ಹತ್ತದು? ಯಪ್ಪ ಕೊಡಿ ನಡೀರಿ. ಮಕ್ಕಳೆಲ್ಲ ಬರೋದಲ್ಲ ಇಲ್ಲಿ. ಪೂಜೆ ಮಾಡ್ಕೊಂಡ್ ಬರ್ತೇನ್ರಿ. ಇಲ್ಲಿ ಅಲ್ಲೋ ಪೂಜೆ ಮಾಡ್ತೀರಾ? ಹೋಗ್ಬೋದಾ? ಕಷ್ಟ ಇದೆ ಅಲ್ರಿ?
ಓ ನಿಧಾನಕ್ಕೆ ಹೋಗಿ. ಉಳುವಿಯ ಒಂದು ಲೆಕ್ಕಾಚಾರದ ಪ್ರಕಾರ, ವಚನಗಳ ಪ್ರಕಾರ, ಅವರು ಬರೆದಿರುವಂತ ವಿಷಯಗಳ ಪ್ರಕಾರ ಮಹಾಮನಿ ಗುಹೆ, ಈ ಗುಹೆಯಲ್ಲಿ ಸುಮಾರು 12,000 ಜನ ಶರಣರು ಬಂದು ಐಕ್ಯರಾದ್ರು. ವಚನಗಳ ಸಂಪತ್ತನ್ನ ಕೂಡ ತಗೊಂಡು ಬಂದು ಈ ಗುಹೆ ಒಳಗೆ ಬಚ್ಚಿಟ್ಟಿದ್ದಾರೆ. ಮುಂದೆ ಒಂದು ದಿನ ಆ ವಚನಗಳ ಸಂಪತ್ತಿಂದ ಜನರಿಗೆ ಕೆಲವಷ್ಟು ವಿಷಯಗಳನ್ನ ತಿಳಿಸೋ ಒಂದು ಪ್ರಯತ್ನ ಮಾಡಿದ್ರು. ಅದೇ ಈ ಮಹಾಮನಿ ಗುಹೆ. ರಾಜು ಅವರು ಆ ತುದಿನಲ್ಲಿ ಕುತ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಅವ್ರು ಇಲ್ಲಿ ಬಂದಾಗೆಲ್ಲ ಇದನ್ನ ಮಾಡ್ತಾರಂತೆ. ನೋಡ್ಬೋದು, ದೊಡ್ಡ ಪ್ರಪಾತ ಇದು. ಮೇಲ್ಗಡೆಯಿಂದ ಹರ್ಕೊಂಡ್ ಬರುವಂತ ನೀರು ಈಗ ಬಂದು ಪ್ರಪಾತ ಆಗಿ ಕೆಳಗಡೆ ಹೋಗುತ್ತೆ. ಇದು ಗುಹೆ. ಈ ಬಾಹುಲಿಗಳು ಕೂಡ ತುಂಬಾನೇ ಇದಾವೆ. ಶಬ್ದ ಕೇಳಿಸೋದು ಕಡಿಮೆ, ಯಾಕೆಂದ್ರೆ ನೀರಿನ ಶಬ್ದ ಅಷ್ಟೊಂದಿದೆ ಇಲ್ಲಿ. ಮಹಾಮನಿ ಗುಹೆ ಶರಣರು ಇದ್ದಂತ ಜಾಗ. ಆ ಜಾಗನ ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. 12,000 ಶರಣರು ಆ ಕಾಲದಲ್ಲಿ, ಅಂದ್ರೆ 12ನೇ ಶತಮಾನದಲ್ಲಿ ಸುಮಾರು ಕಾಡುಗಳಲ್ಲಿ ಬಂದು ಈ ಜಾಗದಲ್ಲಿ 2 ಟನ್ ಅಷ್ಟು ವಚನಗಳನ್ನ ತಗೊಬಂದು ಇಲ್ಲಿ ಶೇಖರಣೆ ಮಾಡಿಟ್ಟಿದ್ರು, ಮುಂದಿನ ಜನಾಂಗಕ್ಕೆ ಅನುಕೂಲ ಆಗ್ಲಿ ಅಂತ ಮಹಾಮನಿ ಗುಹೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇದೇ ಮಹಾಮನಿ ಗುಹೆ. 12,000 ಜನ ಶರಣರು ಐಕ್ಯರಾದ ಜಾಗ. ಮಹಾಮನೆ ಬಾಗಿಲು ಇವಾಗ ಬಿಟ್ಟೋಗಿದೆ. ಓಕೆ. ಮತ್ತು ಇವಾಗ ಸ್ವಾಮೀಜಿಯವ್ರು ಬಂದಾಗ ಇತ್ತು, ಒಂದು 20-30 ವರ್ಷ ಹಿಂದೆ ಆ ಬಾಗಿಲು ಕಾಣಿಸ್ತಾ ಇತ್ತು. ಬ್ಯಾಟ್ಗಳು ತುಂಬಾ ಬರೀ ಏನು ಮಾಡಲ್ಲ, ಹೋಗೋದೇ ಕಷ್ಟ ಆಯ್ತು ಈಗ. ಅವಾಗ ಮಹಾಮನೆ ಬಾಗಿಲು ಓಪನ್ ಆಗತ್ತೆ. ಅವಾಗ ಎಷ್ಟು ಜನ ಅದು ಇರ್ತಾರಲ್ಲ ಭಕ್ತರು ಶರಣರು, ಅವಾಗ ಮಹಾಮನೆ ಹೊರಗಡೆ ಉಳ್ಕೊಳ್ಳೋಕೆ ಓಕೆ. ನಂಗೆ ಹರ್ಕೊಂಡ್ ಬಂದು ಅಲ್ಲಿಂದ ಹೊರಟೋಯ್ತದೆ. ಅಲ್ಲಿಂದ ಹರ್ಕೊಂಡ್ ಬಂದು ಆ ತೂತ ಹೊರಟೋಯ್ತದೆ. ಎಲ್ಲಿ? ಹಾ, ಇನ್ನ ಮುಂದೆ ಹೋಗ್ಬೋದಾ? ಓ ಫುಲ್ ಜಿರಳೆಗಳವೆ, ಫುಲ್ ಜಿರಳೆ ಅವೆ. ಒಳಗಡೆ ಪೂರ್ತಿ ಕತ್ಲೆ ಆಗಾದ್ರೆ ಒಳಗಡೆ ಹೋಗಕ್ಕಾಗಲ್ಲ. ಇಷ್ಟೇ ಲಾಸ್ಟ್. ಅಂದ್ರೆ ಒಳಗಡೆ ಏನಿದೆ ಅಂತ ಎಷ್ಟೋ ಒಂದ್ ಸತಿ ಸ್ವಾಮೀಜಿಯವರು ಒಳಗಡೆ ಹೋಗಿದ್ರು. ಅವಾಗ ಬಾಗಿಲು ಓಪನ್ ಇದ್ದಾಗ ಮುಂದೆ ಏನಾಗತ್ತಂತಂದ್ರೆ ಈ ಕನಕಾಪುರಿಗಳು ಅದಾವಲ್ರಿ, ಇವು ಏನಂತಾರೆ ಕನಕಾಪುರಿ ಅನ್ನೋದಂದ್ರೆ ಬ್ಯಾಟ್ಸ್, ಬಾವುಲಿ ಇವು ಆ ಕಡೆಯಿಂದ ಫುಲ್ ಬರ್ತಿದಾವೆ. ಇದಕ್ಕೆಲ್ಲ ಹಾಕೊಂಡು ಹೋಗ್ತಾ ಇದ್ದೇವೆ.
ಅಂದ್ರೆ ಜಾಸ್ತಿ ದೂರ ಹೋಗಕ್ಕಾಗಲ್ಲ, ಉಸಿರು ಕಟ್ಟತ್ತರಿ. ಅಂದ್ರೆ ಒಳಗಡೆ ಅದು ಬಾಗ್ಲಿದೆ, ಮಹಾಮನೆ ಬಾಗ್ಲು. ಓಕೆ. ಅಂದ್ರೆ ಎಲ್ಲಿದೆ ಎಕ್ಸಾಕ್ಟ್ ಆಗಿ ಎಲ್ಲಿದೆ ಅಂತ ಇನ್ನೂವರೆಗೂ ಯಾರು ಕಂಡು ಹಿಡಿಯಕ್ ಆಗಿಲ್ಲ. ಇಲ್ಲೇ ಇರ್ಬೋದು, ಅಲ್ಲೇ ಇರ್ಬೋದು, ಮುಂದ್ಗಡೆ ಬಟ್ಟ ಬಯಲಲ್ಲಿ ಇರ್ಬೋದು. ಬಟ್ಟ ಬಯಲಲ್ಲಿ ಬಾಗ್ಲಿದ್ರು ಇರ್ಬೋದು. ಆದ್ರೆ ಈ ಬಾಗ್ಲು ಇಲ್ಲೇ ಇಲ್ಲ ಅಂತ ಎಕ್ಸಾಕ್ಟ್ ಆಗಿ ಇನ್ನೂವರೆಗೂ ಗೊತ್ತಿಲ್ಲ. ಓಕೆ. ಬಟ್ ಇಲ್ಲಿ ತನಕ ಹೋಗ್ಬೋದು, ಮುಂದಕ್ಕೆ ಹೋಗೋದಕ್ಕೆ ಅಂದ್ರೆ ಸೋಮ ಸೂರ್ಯರು ಮೂಡಿದಾಗ ಆ ಬೆಳಕಿನ ಕಿರಣ ಇಲ್ಲಿವರೆಗೂ ಬರುತ್ತೆ. ಜೋಡ್ ಸೂರ್ಯರು ಯಾವಾಗ ಮೂಡ್ತಾರಲ್ಲ ಆ ಒಳಗಡೆ ಅದ್ರ ಕಿರಣ ಬರುತ್ತೆ, ಬೆಳಕು. ಇದೊಂದು ಉಡ ಇದೆ, ಬಿಳಿ ಉಡ ಇದೆ, ಅದು ಇದನ್ನೆಲ್ಲ ಕಾಯ್ತಾ ಇದೆ. ಅಂದ್ರೆ ಅವರೆಲ್ಲ ಶರಣ ರೂಪದಲ್ಲಿ ಇವಾಗ ಇಲ್ಲಿ ಎಷ್ಟು ಜಿರಳೆ ಕಾಣ್ತಾ ಇದೆ, ಮತ್ತೆ ಈ ಬಾವಲಿ ಕಾಣ್ತಾ ಇದೆ, ಈ ರೂಪದಲ್ಲೂ ಇದ್ರು ಇರ್ಬೋದು ಶರಣರು, ಹೇಳಕ್ಕಾಗಲ್ಲ. ಅದೆಲ್ಲ ಶೈನಿಂಗ್ ಹೊಡಿತಾ ಇರೋವೆಲ್ಲ ಜಿಲ್ಲೆಗಳಲ್ಲಿ ಅಂದ್ರೆ ಇವಾಗ ನೀವು ನಮ್ಮ ಮನೇಲಿ ಮುಸ್ರೆ ಏನಾದ್ರು ಇದ್ರೆ ಜಾಸ್ತಿ ಜಿರಳೆ ಇರ್ತಾವೆ. ಇವಾಗ ಮುಸ್ರೇನು ಇಲ್ಲ, ಏನು ಇಲ್ಲ, ಆದ್ರೂ ಜಿರಳೆ ಇದೆ ಇಲ್ಲಿ. ಅಂದ್ರೆ ನೀವು ಎಷ್ಟೇ ವಿಚಾರ ಮಾಡ್ರಿ, ಅಂದ್ರೆ ಯಾವ ತರ ಯಾವ ರೂಪದಲ್ಲಿ ಶರಣರು ಇದಾರೆ ಅಂತ ಹೇಳಕ್ ಬರಲ್ಲ. ಇಲ್ಲಿ ಶರಣರು ಇರೋದಕ್ಕೆ ಗುರು. ಬಟ್ ಒಳಗಡೆ ಹೋದ್ರೆ ಉಸಿರು ಕಟ್ಟುತ್ತೆ, ಆಗಲ್ಲ, ಮುಂದ್ಗಡೆ ಹೋಗಕ್ ಆಗಲ್ಲ. ಧ್ಯಾನ ಮಾಡ್ಬೇಕು. ನನಗೆ ಇನ್ಹೇಲಿಂಗ್ ಬಾವುಲಿ ಇದೆಯಲ್ಲ ಸ್ವಲ್ಪ ಬ್ರೀತಿಂಗ್ ಕಷ್ಟ ಆಯ್ತಾ ಇದೆ. ನೀವು ಮಾಡಿ, ನೀವು ಕುತ್ಕೊಳ್ಳಿ, ನಾನು ಅಲ್ಲಿ ತನಕ ಹೋಗಿರ್ತೀನಿ. ಪ್ಲಸ್ ಈ ಜಾಗದಲ್ಲಿ ಹಾವುಗಳು ಇದೆ ಅಂತ ಹೇಳಿದ್ರು, ಕಾಳಿಂಗ ಸರ್ಪಗಳಿದಾವೆ. ನೋಡಿದ್ರಲ್ಲ ವೀಕ್ಷಕರೇ, ಮಹಾಮನಿ ಗುಹೆ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಮಹಾಮನಿ ಗುಹೆ. ಸುತ್ತ ಕತ್ಲು, ಇಷ್ಟೇ ಕಾಣಿಸೋದು ಎಂಟ್ರೆನ್ಸ್. ಇಲ್ಲಿ ಮಕ್ಕಳಂತೂ ಬರೋದಕ್ಕಾಗದೇ ಇರುವಂತ ಜಾಗ, ಬಟ್ ನೀರು ತುಂಬಾನೇ ಫೋರ್ಸ್ಫುಲ್ ಆಗಿ ಯಾವಾಗ್ಲೂ ಹರಿತಾ ಇರುತ್ತೆ. ಅಡ್ವೆಂಚರ್ ಸ್ಟ್ರಿಪ್ ಮಾಡ್ತೀನಿ ಅನ್ನೋರು ಬರ್ಬೋದು, ಬಟ್ ಆದ್ರೆ ಇಲ್ಲಿ ಗುಹೆನಲ್ಲಿ ಏನಿದೆ ಅಂತ ವಿಷಯ ತಿಳ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಆಗಿನ ಕಾಲದಲ್ಲಿ 12,000 ಶರಣರು ಇಲ್ಲಿ ಬಂದು ಕೆಲವಷ್ಟು ವಚನ ಸಂಗ್ರಹನ ಇಟ್ಟಿದ್ರು ಅನ್ನೋದು ಅವರು ಕೆತ್ತಿರುವಂತ ಕಲ್ಲುಗಳ ಮೇಲೆ ಇರುವಂತ ಕುರುಹುಗಳು ಸಾಕ್ಷಿ ಆಗುತ್ತೆ. ಅದನ್ನ ಬಿಟ್ರೆ ಇನ್ನ ವಿಶೇಷವಾಗಿ ಇದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇರೋರು ಇದ್ದಾರೆ, ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಇರೋರು ಇದ್ದಾರೆ. ನಮ್ಮ ಕೈಲಾಗುವಷ್ಟು ಮಟ್ಟಿಗೆ ನಾವು ತಿಳ್ಕೊಂಡು ನಿಮ್ಗೆ ತೋರಿಸೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಇನ್ನ ಎಷ್ಟು ವಿಷಯ ಸಾಧ್ಯ ಆಗುತ್ತೆ ಈ ಕಾಲಜ್ಞಾನಗಳ ಬಗ್ಗೆ ನಿಮ್ಗೆ ತಿಳಿಸೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಈಗ ಈ ವಿಷಯ ಹಿಡ್ಕೊಂಡು ನಾವು ಮೇಲ್ಗಡೆ ಅಲ್ಲಿ ತನಕ ಹತ್ತಬೇಕು, ಸ್ವಲ್ಪ ರಿಸ್ಕಿ ಇದೆ. ಮಹಾಮನಿ ಗುಹೆ ಉಳುವಿನಲ್ಲಿರುವಂತ 12,000 ಶರಣರು ಐಕ್ಯರಾದಂತ ಸ್ಥಳ ಇದು. ಇನ್ನ ಮುಂದಿನ ದಿನಗಳಲ್ಲಿ ಇದೇ ರೀತಿ ಬೇರೆ ಬೇರೆ ಜಾಗಗಳನ್ನ ನಾನು ಕೂಡ ತೋರಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗೋಣ, ಗುಡ್ ಬೈ.